ಮಾಜಿ ಸಚಿವರು ಹಾಗೂ ಔರಾದ ಬಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಗ್ರಾಮ ಸಂಚಾರದ ಕೊನೆಯ ದಿನವಾದ ಜನವರಿ 30ರಂದು ಔರಾದ ಬಿ ಹಾಗೂ ಕಮಲನಗರ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಸಂಚರಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ಹಾಲಹಳ್ಳಿ, ಮಸ್ಕಲ್, ನಾಗೂರ ಬಿ, ಸಂತಪುರ, ಕಪ್ಪಿಕೇರಿ, ಜೊನ್ನಿಕೇರಿ ಹಾಗೂ ಜೋಜನ ಗ್ರಾಮಗಳಿಗೆ ತೆರಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಉನ್ನತೀಕರಣ, ದುರಸ್ತೀಕರಣ, ಸೋಲಾರ್ ಪ್ಯಾನೆಲ್ ಅಳವಡಿಕೆ, ಶುದ್ಧ ಕುಡಿಯುವ ನೀರಿನ ಘಟಕ, ಶೌಚಾಲಯ, ಸಮುದಾಯ ಭವನ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಶಂಕುಸ್ಥಾಪನೆ ನೆರವೇರಿಸಿದರು. ಪ್ರತಿ ಗ್ರಾಮದಲ್ಲಿ ಸಾರ್ವಜನಿಕರ ಸಭೆ ನಡೆಸಿ ಗ್ರಾಮಸ್ಥರ ಸಮಸ್ಯೆಗಳ ಅಹವಾಲನ್ನು ಸ್ವೀಕರಿಸಿದರು, ಆಲಿಸಿದರು. ಈ ವೇಳೆ ಗ್ರಾಮಸ್ಥರು ಸಿಸಿ ರಸ್ತೆ, ಚರಂಡಿ, ಸಮುದಾಯ ಭವನ, ಕೃಷಿ ಜಮೀನುಗಳ ರಸ್ತೆ, ಹೈಮಸ್ಟ್ ವಿದ್ಯುತ್ ದೀಪ, ವಿದ್ಯುತ್ ಸಮಸ್ಯೆಯಂತಹ ನಾನಾ ರೀತಿಯ ಸಮಸ್ಯೆಗಳನ್ನು ಹಂಚಿಕೊಂಡರು. ಗ್ರಾಮಸ್ಥರ ಮನವಿಯನ್ನ ಶಾಂತತೆಯಿಂದ ಆಲಿಸಿದ ಶಾಸಕರು ಜನರ ಸಮಸ್ಯೆಗಳನ್ನು ಅವರ ಬಳಿಗೆ ಹೋಗಿ ತಿಳಿದುಕೊಳ್ಳಬೇಕು, ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸಿ ಜನತೆಗೆ ಅನುಕೂಲ ಕಲ್ಪಿಸಬೇಕೆಂಬ ಸದಾಶಯದೊಂದಿಗೆ ಗ್ರಾಮ ಸಂಚಾರ ನಡೆಸಲಾಗ್ತಾ ಇದೆ. ಅಧಿಕಾರಿಗಳ ತಂಡ ನನ್ನ ಜೊತೆ ಸಂಚರಿಸ್ತಾ ಇದೆ. ಸಾಧ್ಯವಾಗುವ ಕೆಲಸಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸುವ ಕೆಲಸ ಮಾಡ್ತಾ ಇದ್ದೇವೆ. ಗ್ರಾಮ ಸಂಚಾರದ ಸಂದರ್ಭದಲ್ಲಿ ಬಂದಿರುವ ಬೇಡಿಕೆಗಳನ್ನು ಆದ್ಯತೆಯಾಗಿಸಿಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಳ್ಳುತ್ತೇನೆ. ಎಲ್ಲಾ ಬೇಡಿಕೆಗಳನ್ನು ಅನುದಾನದ ಲಭ್ಯತೆಗೆ ಅನುಗುಣ ಹಂತ ಹಂತವಾಗಿ ಈಡೇರಿಸಲಾಗುವುದು ಎಂದು ಶಾಸಕರು ಭರವಸೆಯನ್ನು ವ್ಯಕ್ತಪಡಿಸಿದರು. ಗ್ರಾಮ ಸಂಚಾರದಲ್ಲಿ ತಹಶೀಲ್ದಾರರಾದ ಮಲ್ಶೆಟ್ಟಿ ಚಿದ್ರೆ, ಅಮಿತ್ ಕುಮಾರ್ ಕುಲಕರ್ಣಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾಣಿಕರಾವ್ ಪಾಟೀಲ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡವಲಿ ಸುಭಾಷ್, ಜಸ್ಕಾಂ ಎಡಬಲಿ ರವಿ ಕಾರ್ಬಾರಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ, ಕೃಷಿ ಇಲಾಖೆಯ ಧೂಳಪ್ಪ, ಪಂಚಾಯತ್ ರಾಜ್ನ ಇಂಜಿನಿಯರಿಂಗ್ ಇಲಾಖೆಯ ವೆಂಕಟರಾವ್ ಶಿಂದೆ, ಮುಖಂಡರಾದ ವಸಂತ ಬಿರಾದರ, ಧೋಂಡಿಬಾ ನರೋಟೆ, ರಾಮಶೆಟ್ಟಿ ಪನ್ನಾಳೆ, ಅರಹಂತ ಸಾವಳೆ, ಶಿವರಾಜ್ ಅಲ್ಮಾಜೆ, ನಾಗರಾಜ್ ಪಾಟೀಲ್, ಖಂಡೋಬಾ ಕಂಗಟೆ, ಅಶೋಕ್ ಅಲ್ಮಾಜೆ, ಮಂಜು ಸ್ವಾಮಿ, ರಾವ್ಸಾಬ್ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆಧಾರ್ ಕಾರ್ಡ್ ಇಲ್ಲ, ಸ್ಕೂಲಲ್ಲಿ ತಗೊಳ್ತಾ ಇಲ್ಲ, ಇರಲಿ ಮಾತಾಡಿ. ಆಧಾರ್ ಕಾರ್ಡ್ ಇಲ್ಲ ಬಿಟ್ಟು ಹೋಗ್ರಿ ಸರ್. ಮುಂದೆ ಬರ್ರಿ. ಸಿಸಿ ರೋಡ್ ಕಚ್ಚೆ ರೋಡ್ ಮಾಡಿಲ್ಲ, ಸಿಸಿ ರೋಡ್ ಇಲ್ಲ ಸರ್. ಮತ್ತು ವಾರ್ಡ್ ನಂಬರ್ 3 ಸರ್. ಮತ್ತು ಮನೆ ಬೈದಿಂದ ನಮ್ಮ ಮನೆತನ ಮಾಡ್ಬೇಕು ಸರ್. ಅಲ್ಲಿ ಬರ್ಬಿಟ್ಟಿದೆ ಸರ್ ಇದರಲ್ಲಿ. ಮತ್ತು ಭೋಸ್ಲೆ ಸಂಜು ಸರ್ ಮನೆ ಅಲ್ಲಿಂದ ಮತ್ತು ನವನಾಥ್ ಸರ್ ಮನೆತನ ಮಾಡ್ಕೊಡ್ಬೇಕು ಸರ್ ರೋಡ್ ನಮ್ಗೆ. ಓಕೆ, ತೋಲ್ ಕಷ್ಟ. 2025 ಗ್ರಾಮ ಸಂಚಾರ ನಿಮಿತ್ತವಾಗಿ ಎಲ್ಲ ನಮ್ಮ ಮುಖಂಡರು, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಪಟ್ಟಣ ಪಂಚಾಯತ್, FMC, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಜೊತೆಗೆ ನಮ್ಮ ಸಂಪೂರ್ಣ ನಮ್ಮ ತಾಲೂಕಿನ ಅಧಿಕಾರಿ 2009ರಿಂದ ನಾವು ಗ್ರಾಮ ಸಂಚಾರ ಪ್ರಾರಂಭ ಮಾಡಿದ್ದೀನಿ. ಇವತ್ತು 25 ನಡೀತಾ ಇದೆ. 16 ವರ್ಷ ನಾನು ಪ್ರತಿ ಊರಿಗೆ ಹೋಗಬೇಕು, ಜನರ ಜೊತೆ ಸಮಾಲೋಚನೆ ಮಾಡಬೇಕು, ಚಿಂತನ್ ಮಂಥನ್ ಮಾಡಬೇಕು. ನಮ್ಮ ಜನರಿಗೆ ಏನೇನು ತೊಂದರೆ ಇದೆ, ಸರ್ಕಾರಿ ಸ್ಕೀಮ್ ಬರ್ತಾ ಇದೆ ಇಲ್ಲೋ ಎಲ್ಲ ಎನ್ಕ್ವೈರಿ ಮಾಡಬೇಕು. ಅದಕ್ಕಾಗಿ ನಾವು ಪ್ರತಿ ವರ್ಷದಲ್ಲಿ ಗ್ರಾಮ ಸಂಚಾರ ಮಾಧ್ಯಮ ಬರ್ತೀವಿ. ನಾವು ಇಲ್ಲಿ ಹೈಸ್ಕೂಲ್ ಏನು ಚೆನ್ನಾಗಿ ನಡೀತಾ ಇದೆ, ಹೈಸ್ಕೂಲು ಸ್ಕೂಲ್ 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 ಏನು ತೊಂದರೆ ಇಲ್ಲ, ಟೀಚರ್ ಅವ, ಬಿಲ್ಡಿಂಗ್ ಅವ. ಓಕೆ, ಆಮೇಲೆ ಪ್ರೈಮರಿ ಇದಾ ಟೀಚರ್ ಅವ, ಸ್ಟ್ರೆಂತ್ ಅವ, ಅವರ ಕಳಿಸ್ತಿದ್ದಿರಲಿಲ್ಲ ಪ್ರೈವೇಟ್ಗೆ. ನಮ್ಮ ಸಂತಪುರ್ ಮಹಾಜನತೆಗೆ ವಿನಂತಿ ಇದೆ, ತಾವು ಪ್ರೈವೇಟ್ ಸ್ಕೂಲ್ಗೆ ವಿದ್ಯಾರ್ಥಿ ಕಳಿಸಬಾರ್ದು. ಸರ್ಕಾರಿ ಹೈಸ್ಕೂಲ್ ಆಗಲಿ, ಪ್ರೈಮರಿ ಆಗಲಿ, ನಾನೆಲ್ಲ ಸರ್ಕಾರ ಕಡೆಯಿಂದ ಅಕಾಡೆಮಿನಲ್ಲಿ ಸಂಪೂರ್ಣ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಹೈಟೆಕ್ ಸ್ಕೂಲ್ ಮಾಡ್ತಾ ಇದ್ದೀನಿ, ಹೈಟೆಕ್ ಅಂಗನವಾಡಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಎಲ್ಲ ನಮ್ಮ ಪಾಲಕರು, ಪೋಷಕರು ತಾವು ಸರ್ಕಾರಿ ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡಬೇಕು, ಸರ್ಕಾರಿ ಸ್ಕೂಲ್ ಸರಿಯಾಗಿ ಹಾಕಬೇಕು. ಆಮೇಲೆ ಸರ್ಕಾರಿ ಸ್ಕೂಲ್ನಲ್ಲಿ ನಮ್ಮ ಸಂತಪುರ ಗ್ರಾಮರು ಎಲ್ಲ ನಿಗಾ ವಹಿಸಬೇಕು.
ಟೀಚರ್ ಜೊತೆ ಚರ್ಚೆ ಮಾಡಬೇಕು. ಯಾಕಂದ್ರೆ ನಮ್ಮ ಎಜುಕೇಶನ್ ಮಹತ್ವ ಇದೆ, ಎಜುಕೇಶನ್ ನಮ್ಮ ಸಂಪೂರ್ಣ ಜವಾಬ್ದಾರಿ ಇದೆ. ಹಾಗಾಗಿ ತಾವು ಗ್ರಾಮಸ್ಥರು ಸಮಿತಿ ಮಾಡಿ, ನಾನು ಹೋದ ವರ್ಷ ಕೂಡ ಹೇಳಿದ್ದೀನಿ, ಪ್ರತಿ ವರ್ಷ ಹೇಳ್ತಾ ಇದ್ದೀನಿ, ಏನೇನು ತಮ್ಮ ಬೇಡಿಕೆ ಇದೆ ಒಂದು ಸಮಿತಿ ಮಾಡಬೇಕು. ಅರ್ಜಿ ಮಾಡಿದಿರಿ, ಅರ್ಜಿ ಮಾಡಿದ್ರೆ ನಾವು ಅಧಿಕಾರಿಗೆ ಡೈರೆಕ್ಷನ್ ಮಾಡ್ತೀವಿ, ಕೆಳಗೆ ಸಹಿ ಹಾಕ್ತೀವಿ. ಆಮೇಲೆ ಸಮಿತಿಯವರು ಫಾಲೋ ಮಾಡಬೇಕು. ಕೆಲವು ಕೆಲಸ ನಾವು ಮಾಡಬೇಕು, ಕೆಲವು ಕೆಲಸ ಗ್ರಾಮ ಪಂಚಾಯತ್ ಮಾಡಬೇಕು. ಈ ಬೇರೆ ಬೇರೆ ಕೆಲಸ ಇದೆ. ಅದಕ್ಕಾಗಿ ಸಂಪೂರ್ಣ ಸುಮಾರು 100 ಕೆಲಸ, 122 ಅಷ್ಟೇ. ಯಾಕಂದ್ರೆ ನಮ್ಮ ಕಡೆ ಇಲ್ಲ, ಲೆಕ್ಕಾಜೋಕ ಇಲ್ಲ, ಪುಣೆ ಇಲ್ಲ, ಕೃಷ್ಣ ಇಲ್ಲ, ಯಾರ ಕಡೆ ಸುರೇಶ್ ಪಾಟೀಲ್ ಇಲ್ಲ, ಯಾರಿಗೆ ಸರಿ ಸ್ವಾಮಿ 22 ಹೇಳ್ತಾರೆ. 100 ಕೆಲಸ, 100 ಲೆಕ್ಕಾಜೋಕ ಪೂರ್ಣ. ಅದಕ್ಕಾಗಿ ಈ ನಮ್ಮ ಸಂಪೂರ್ಣ ಅಭಿವೃದ್ಧಿ ಆಗಬೇಕು. ನಾನು ಸ್ಕೂಲು, ಅಂಗನವಾಡಿ, ಹಾಸ್ಪಿಟಲು, ಈ ಹಾಸ್ಪಿಟಲ್ ಕೂಡ ತಾವು ನೋಡಿದಿರಿ, 5 ಕೋಟಿ ಏರಿಯಾದಲ್ಲಿ ಹೈಟೆಕ್ ಹಾಸ್ಪಿಟಲ್ ಮಾಡಿದೀನಿ. ಎಲ್ಲ ಸುವಿಧಾ ಪೂರ್ತಿ ಇದೆ, ಸುವಿಧಾ ಎಲ್ಲ ಸುವಿಧಾಗಳಾಗ ಅವನ ಕನ್ನಡ ಅರ್ಥ ಇಲ್ಲ, ಕನ್ನಡ ಅರ್ಥ ಆಗ್ತಾ ಇದೆಯಾ? ಸುವಿಧಾ ಇದೆ ಇಲ್ಲ. ಹೈಟೆಕ್ ಹಾಸ್ಪಿಟಲ್, TH ಇಲ್ಲಿ ಅವನಮ್ಮ ಎಲ್ಲ ಇಲ್ಲೇ ಬಿಟ್ಟವ ಪೂರ್ತಿ ಮಾಡಿದೀನಿ. ಆಮೇಲೆ ಬೇರೆ ಬೇರೆ ಅವ್ರ ಕೆಲಸ ಈಗ ಪೂಜೆ ಆಗಿದೆ. ನಾನು ಸ್ವಲ್ಪ ಯಾವಾಗ ಬಂದ್ರೆ ನಾನು ಖಾಲಿ ಕೈ ಬರಲ್ಲ. ನಾನು ಹೆಣ್ಣು ಯೋಚನೆ ತಗೊಂಡು ಬರ್ತೀವಿ. ಅದಕ್ಕಾಗಿ ಈ ತರ ಸಂಪೂರ್ಣದಲ್ಲಿ ಕೆಲಸ ಇದೆ. ತಲಾಟಿ, ಆಮೇಲೆ CDPO, ಅಂಗನವಾಡಿ ಬರ್ತಾರಲ್ಲ, ಆಶಾ ಕಾರ್ಯಕರ್ತ, ಆಮೇಲೆ ಏನೋ ಸಂಶಾನ್ ಭೂಮಿ ಹೇಳಿದ್ರಿ, ಸಂಶಾನ್ ಭೂಮಿ ಎಲ್ಲಿ ಜಾಗ ಮಾಡಿದ್ರಿ? ತಲಾಟಿ, ಗ್ರಾಮ ಪಂಚಾಯತಿ ಅವು ಹಣ್ಣುವಲ್ ಮಾಡ್ರಿ, ಸೇಡ್ ನಿರ್ಮಾಣ ಮಾಡ್ತಾರ, ಅನಾದಿ ಮಾಡ್ತಾರ, ಶೌಚಾಲಯ ಮಾಡ್ತಾರ, ಇಲ್ಲ ಹಿರಿಯ ವ್ಯವಸ್ಥೆ. ಆಮೇಲೆ ನಮ್ದು ಡಿಮಾಂಡ್ ಬಂದ ಜೆ ಕಾಮಗಾರಿ ಸರಿ ಆಗಿಲ್ಲ, ಯಾರು ಮಾಡ್ತಾ ಇದ್ದಾರೆ ಇಲ್ಲಿ? ಆಮೇಲೆ ಎಷ್ಟು ಎಸ್ಟಿಮೇಟ್ ಅವ? 3 ಕೋಟಿ 3 ಕೋಟಿ 22 ಲಕ್ಷ 38. ಆಮೇಲೆ ಕನೆಕ್ಷನ್ ಎಷ್ಟು? 1500. ಯಾವ ಟೆಂಡರ್ ಆಗಿದೆ? ಯಾಕೆ ಎಷ್ಟು ಲೇಟ್ ಯಾಕೆ ಮಾಡ್ತಾ ಇದ್ರಿ? 3 ವರ್ಷ ಯಾಕೆ ಲೇಟ್ ಮಾಡ್ತಾ ಇದ್ರಿ? ಬಾಯಿ ಯಾಕೆ ಲೇಟ್ ಯಾಕೆ ಕೊಡ್ತಾ ಇಲ್ಲ? ಜಾಗ ಯಾಕೆ ಕೊಡ್ತಾ ಇಲ್ಲ? ಕಂಪ್ಲೀಟ್ ಆಗಿದೆ ಸರ್. ಪಾಟೀಲ್ ರೀ, 3 ವರ್ಷ ಆಗ್ಬೇಕ್ರಿ. ಇಲ್ಲ ಸರ್, ಟೆಂಡರ್ಗೆ 2 ವರ್ಷ ಆಗಿದೆ ಸರ್. ಈ ಕೆಲಸ ಚಾಲೋ 1 ವರ್ಷ ಆಯ್ತು ಸರ್. ನಾವು 10 ಬಾರ್ ಟೆಂಡರ್ ಆಗಿದೆ ಇಲ್ಲಿ. ಈಗ 90% 3 ಸರ್, ಇನ್ನೂ ಸ್ವಲ್ಪ ಆಗಿದೆ. ಕೆಲಸ ಚೆನ್ನಾಗಿದೆ. ಏನ ಊರ್ ಧೋಡಿದೆ. ಒಂದೇ ಇದ್ದು ಇಸ್ಬಿಟ್ಟಲ್ಲಿ ಇಲ್ಲ ಹೊಸ ಒಂದೇ 1 ಲಕ್ಷ ಲೀಟರ್ ಅವ. ಹಳೆ ಚೆನ್ನಾಗವ, ಹಳೆ ತೊಂದರೆ ಇಲ್ಲ, ರಿಪೇರ್ ಮಾಡ್ರಿ. ನೀರಿನ ಪೂರ್ಣ ವ್ಯವಸ್ಥೆ ಆಗ್ಬೇಕು. ಪೈಪ್ಲೈನ್ ಚೆನ್ನಾಗಿ ಮಾಡ್ರಿ, ಕ್ವಾಲಿಟಿ ಮಾಡ್ರಿ. ಆಮೇಲೆ 30 ವರ್ಷ ದುಡ್ಡು ಬರಲ್ಲ ಬಿಡಿಯವರೇ. ಪೂರ್ತಿ ಎಷ್ಟು ಕನೆಕ್ಷನ್ ಚೆಕ್ ಮಾಡಬೇಕು, ತಾವು ಮನೆಗೆ ಹೋಗ್ಬೇಕು, ಗ್ರಾಮ ಸಭಾ ಮಾಡಬೇಕು. ಈ ತನಕ ಹ್ಯಾಂಡ್ ಮಾಡಬಾರ್ದು. ಹ್ಯಾಂಡ್ ಮಾಡಿದ್ರೆ ಎಲ್ಲಿ ನಡೆದ್ರೆ ಬಂದ್ರೆ ಅಂದ್ರೆ ತಾವು ಜವಾಬ್ದಾರಿ, ನಾನು ಜವಾಬ್ದಾರಿ ಇಲ್ಲ. ಯೋಜನಾ ಸೈಡ್ ಮಾಡಿಲ್ಲ ಸರ್. ಮತ್ತೆ ಬೋರ್ ಮಾಡಕ್ ಬರಲ್ಲ. ವಾರಂಟಿ 30 ವರ್ಷ. ಹೀಗಾಗಿ ಪೈಪ್ಲೈನ್ ಚೆನ್ನಾಗಿ ಆಗ್ಬೇಕು, ತುಟ್ಟಿ ಚೆನ್ನಾಗಿ ಆಗ್ಬೇಕು. ಎಲ್ಲ ಜಲ್ ಮನೆ ಗಂಗೆ ಆಗ್ಬೇಕು. ಇಲ್ಲಿ ಗಂಗೆ ಡುಕ್ಕಿ ಮಾಡ್ತಾರಲ್ಲ ಕುಂದೇನಲ್ಲಿ. ಆಮೇಲೆ ಬಂದಿಲ್ಲ, ದುಡ್ಡು ಬಂದ್ರೆ ಮಾಡ್ಕೊಡ್ತೀನಿ.
ಪೊಲೀಸ್ ಕ್ವಾರ್ಟರ್ಸ್ ಕಂಪೌಂಡ್ ಇಬಿ ತಾಲೂಕಾ ಪಂಚಾಯತ್ ಗ್ರಾಮ ಪಂಚಾಯತ್ ಮಾಡಬೇಕು. PUC ಕಾಲೇಜ್ ಪ್ರಾರಂಭ ಮಾಡಬೇಕು, ನಾವು ಮಾಡಬೇಕು, ಜಾಗ ಕೊಡಬೇಕು, ಅರ್ಜಿ ಕೊಡಬೇಕು, ನಮ್ಮ ಲೆಟರ್ ತಗೋಬೇಕು, ಸರ್ಕಾರ ಹತ್ರ ಹೋಗ್ಬೇಕು, ಆಮೇಲೆ ಫಾಲೋ ಮಾಡಬೇಕು. ಈ ತರ ಸ್ಟ್ಯಾಚ್ಯೂನ ಫಾಲೋ ಮಾಡಿದ್ರಿ. ಓಂ ಶ್ರೀ ಗುರುಲಿಂಗನಮ್ಮ ನಾವು ಫಾಲೋ ಮಾಡಿದ್ರಿ, ಏನಾಗ್ತಾ ಇದ್ದಿಲ್ಲ. ನಿಷ್ಪಂಡೆ ಇಲ್ಲಿ ನಾವು ಮುಖ್ಯಮಂತ್ರಿ ಯಡಿಯೂರಪ್ಪ ಆಯ್ತು, ಹೀಗೆ ಹೇಳಿದ್ದೀನಿ. ಸೆಕೆಂಡ್ ಡೇ ಬೆಂಗಳೂರು ಬಂದ್ರು, ಸೆಕೆಂಡ್ ಡೇ. ಈ ತರ ಫಾಲೋ ಮಾಡ್ರಿ, ಪ್ರಯತ್ನ ಮಾಡೋಣ. ಸಾರ್ವಜನಿಕ ಶೌಚಾಲಯ, ಮನೆ ಶೌಚಾಲಯ ಇಲ್ಲ ಪಾಟೀಲು, ಸಾರ್ವಜನಿಕ ಶೌಚಾಲಯ ಸ್ಯಾಂಕ್ಷನ್ ಆಗ್ಯದ ಸರ್. ಬಟ್ ಅವರು ಮೇಂಟೇನ್ ಮಾಡ್ತಾರ, ಹೌದು. ನೀರು ಯಾರು ಹಾಕ್ತಾರ, ಚಂದ್ರಿ ಯಾರು ಕೊಡ್ತಾರ, ಒಂದು ಜಾಗ ಕೊಡ್ಬೇಕು. ನಂಬರ್ 1. ಆಮೇಲೆ ಬೇರೆ ಕಡೆ ಇರ್ಬೇಕು, ಇಲ್ಲಾಂದ್ರೆ ಎಲ್ಲಿ ಅಂದ್ರೆ ಗಂದಗಿ ಇಲ್ಲಿ ಆಜುಬಾಜು ಮಾಡಕ್ ಬರಲ್ಲ. ಈ ಹಾಟ್ ಸಿಟಿ ಅವ. ಆಮೇಲೆ ಅವರಿಗೆ ಶೌಚಾಲಯ ಮಾಡಿದ್ರೆ ಅವರಿಗೆ ಯಾರು ಏನಂತಾರ, ಅವರು ಲೇಬರ್ ಕ್ಲೀನ್ ಮಾಡೋರು, ಮೇಂಟೆನೆನ್ಸು ಗ್ರಾಮ ಪಂಚಾಯತ್ ಮಾಡ್ತೀರಿ, ಮಾಡ್ಕೊಡ್ರಿ. ಆಮೇಲೆ ನ್ಯಾಯ ಸಿಗ್ಬೇಕು, ಅದಕ್ಕೆ ಗ್ರಾಮ ಪಂಚಾಯತ್ ಉದ್ದೇಶ ಇದೆ. ನಾವು ಮಾಡಕ್ಕೂ ರೆಡಿ ಇದ್ದೀನಿ. ಆಮೇಲೆ ನಾವು ಏನೇನು ಕೇಳಿದಿರಿ ಈ ತನಕ ಅವರಿಗೆ ವಾಪಸ್ ಕಳಿಸಿಲ್ಲ, ಕರೆಕ್ಟ್ನಾ? ಏನೇ ಕೆಲಸ ಮಾಡಿ ಮುಂದೆ ಕೂಡ ಮಾಡ್ಕೊಡ್ತೀನಿ. ಕೃಷಿ ಭಾಗ್ಯ ಯೋಜನೆ ಈ ವರ್ಷ ನಾವು ಹೊಸದಾಗಿ ನಮ್ಮ ತಾಲೂಕಿನಲ್ಲಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಕೃಷಿ ಭಾಗ್ಯ ಯೋಜನೆಯಲ್ಲಿ ಒಟ್ಟು 6 ಕಾಂಪೊನೆಂಟ್ಸ್ ಇದೆ. ಮೊದಲನೇದಾಗಿ ಕೃಷಿ ಹೊಂಡ, ಎರಡನೇದು ತಾಟ್ಪಲ್ಲು, ಮೂರನೇದು ಡೀಸೆಲ್ ಇಂಜಲು, ನಾಲ್ಕನೇದು ಸ್ಪ್ರಿಂಕ್ಲರು, ಐದನೇದು ಫೆನ್ಸಿಂಗ್ ಉದ್ದೇಶ ಅಂದ್ರೆ ಮಕ್ಕಳಾಗಲಿ ಅಥವಾ ದನಕರುಗಳಾಗಲಿ ಕೃಷಿ ಹೊಂಡದಲ್ಲಿ ಬಿದ್ದು ಯಾವುದೇ ಒಂದು ಘಟನೆಗಳು, ಅಹಿತಕರ ಘಟನೆಗಳು ಆಗಬಾರ್ದು ಎಂಬ ಸದೃಶದಿಂದ ಫೆನ್ಸಿಂಗ್ಸ್ ಸಹ ಪ್ರಾವಿಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ 100 ಮೀಟರ್ವರೆಗೆ ಬಂಡಿಂಗು, ಯಾವ ಕೃಷಿ ಹೊಂಡ ಜಮೀನಿದೆ ಅದ್ರ ಸುತ್ತಮುತ್ತಲ 100 ಮೀಟರ್ ಬಂಡಿಂಗು. ಈ ಎಲ್ಲ 6 ಘಟಕಗಳು ತಾವು ಅನುಷ್ಠಾನ ಮಾಡ್ಕೊಂಡ್ರೆ ಡೈರೆಕ್ಟ್ ಏನು ಸರ್ಕಾರ ಸಬ್ಸಿಡಿ ನೇರವಾಗಿ DBT ಮುಖಾಂತರ ತಮ್ಮ ರೈತರ ಖಾತೆಗೆ ಜಮೆ ಆಗ್ತದೆ. ಹಾಗಾಗಿ ಯಾರು ರೈತರು ಇಂಟ್ರೆಸ್ಟೆಡ್ ಇದ್ರಿ ನಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ತಾವು ಭೇಟಿ ನೀಡಿ ಅಲ್ಲೊಂದು ಅಪ್ಲಿಕೇಶನ್ ಕೊಟ್ಟರೆ ಸಾಕು. ನಮ್ಮ ಕೃಷಿ ಅಧಿಕಾರಿ ನಿಮ್ಮ ಕ್ಷೇತ್ರ ಭೇಟಿ ನೀಡಿ ಎಲ್ಲ ತಾಂತ್ರಿಕ ಮಾಹಿತಿ, ಸೈಟ್ ಸೆಲೆಕ್ಷನ್ ಹಿಡ್ಕೊಂಡು ಎಲ್ಲ ತಾಂತ್ರಿಕ ಮಾಹಿತಿ ತಮಗೆ ನೀಡ್ತಾರೆ. ಹಾಗಾಗಿ ಈ ಕೃಷಿ ಭಾಗ್ಯ ಯೋಜನೆ, ಕೃಷಿ ಹೊಂಡ ಯೋಜನೆ ತಾವೆಲ್ಲ ರೈತರು ಅನುಷ್ಠಾನ ಮಾಡ್ಕೋಬೇಕಂತ ನಾನು ಕೋರ್ತೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ತಿಳಿದುಕೊಳ್ಳೋ ನಾವು ಮಾನ್ಯ ಶಾಸಕ ನಿರ್ದೇಶನ ನೀಡಿದ್ದಾರೆ. ಅದರ ಜೊತೆನೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಮತ್ತೊಂದು ಹೊಸದಾಗಿ ಯೋಜನೆ ಇದೆ. ನೀರಾವರಿ ಜಮೀನು ಇರಲಿ ಅಥವಾ ಬಯಲು ಜಮೀನು ಡ್ರೈಲ್ಯಾಂಡ್ ಇರಲಿ, ಅದರಲ್ಲಿ ಎಲ್ಲ ಘಟಕಗಳು ಯಾವುದು ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಮತ್ತು ವೆಟರ್ನರಿ ಎಲ್ಲ ಘಟಕಗಳು ಅಳವಡಿಸೋಕೆ ಅವಕಾಶ ಇದೆ. ನಾವು ನಮ್ಮ ರೈತ ಸಂಪರ್ಕದ ಅಪ್ಲಿಕೇಶನ್ ಕೊಟ್ಟರೆ ನಾವು ಎಲ್ಲ ಘಟಕಗಳು ತಾವು ಅನುಷ್ಠಾನ ಮಾಡ್ಕೊಂಡ್ರಿಂದ ಇದನ್ನು ನೇರವಾಗಿ ತಮ್ಮ ಖಾತೆಗೆ ಎಂದು ಸರ್ಕಾರದ ರಿಯಾಯಿತಿ ಮತ್ತು ಜಮೆ ಆಗ್ತದೆ. ಇದ್ರ ಜೊತೆನೇ ಸ್ಪ್ರಿಂಕ್ಲರ್ ಈಗಾಗಲೇ ಯಾರು ರೈತರು ಪಡೆದಿರಿ ಒಳ್ಳೆಯದು, ಯಾರು ಪಡೆದಿಲ್ಲ, ಯಾರಿಗೆ ಸಿಕ್ಕಿಲ್ಲ ಅವರು ನಮ್ಮ ರೈತ ಸಂಪರ್ಕದ ಭೇಟಿ ನೀಡಿ ಅಪ್ಲಿಕೇಶನ್ ಕೊಟ್ಟರೆ ತಮ್ಮದು FID ಮತ್ತು ಸೀನಿಯಾರಿಟಿ ಚೆಕ್ ಮಾಡಿ ಈ ವರ್ಷನೇ ತಮಗೆ ಸ್ಪ್ರಿಂಕ್ಲರ್ ಅಂತ ಇಶ್ಯೂ ಮಾಡ್ತಕ್ಕಂಥ ನಾವು ಪ್ರಗತಿ ಸಾಧಿಸ್ತೀವಿ. ಅದರಲ್ಲೂ ಎರಡನೇ ರೀತಿ ಸಿಕ್ಕಿಲ್ಲ ಅವರು ನಮ್ಮ ರೈತ ಸಂಪರ್ಕದಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ಸೀನಿಯಾರಿಟಿ ಬೇಸಿಸ್ ಮೇಲೆ ಅದನ್ನು ಸಹ ಏನು ಸರ್ಕಾರ ಸೌಲಭ್ಯ ಎಲ್ಲರೂ ರೈತರು ನಾವು ಒದಗಿಸ್ತೇವೆ. ಇದ್ರ ಜೊತೆನೆ ರೈತ ಸಂಪರ್ಕ ಕೇಂದ್ರದಲ್ಲಿ ಇತರ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, ಕೆಮಿಕಲ್ಸ್ ಇದೆ, ಆಮೇಲೆ ತಾಟ್ಪಲ್ ಇದೆ, PVC ಪೈಪ್ಸ್ ಇದೆ, ಅವೆಲ್ಲ ರಿಯಾಯಿತಿ ದರದಲ್ಲಿ ನಾವು ರೈತರಿಗೆ ನೀಡ್ತಾ ಇದ್ದೆವು. ಯಾರು ರೈತರು ಇಂಟ್ರೆಸ್ಟೆಡ್ ಇದ್ದಾರೆ, ಯಾರೇ ಅವಶ್ಯಕತೆ ಇದೆ ತಾವು ರೈತ ಸಂಪರ್ಕದಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ಅದನ್ನು ನಾವು ರೈತರಿಗೆ ಇಶ್ಯೂ ಮಾಡ್ತೀವಿ. ಅದ್ರ ಜೊತೆನೆ ಯಾರಿಗಾದ್ರೂ ಹೊಸ ತಾಂತ್ರಿಕತೆ ಬಗ್ಗೆ ನಮಗೆ ಟ್ರೈನಿಂಗ್ ಬೇಕು, ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತ ಸಂಪರ್ಕ ಅವ್ರು ರಿಜಿಸ್ಟರ್ ಮಾಡಿದ್ರೆ ಇಲ್ಲಿ ಅವರದಿಲ್ಲಿ DATC ಇದೆ, ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಟ್ರೈನಿಂಗ್ ಸೆಂಟರ್ ಇದೆ. ಅಲ್ಲಿ ನಾವು ಯೂನಿವರ್ಸಿಟಿಯಿಂದ ಆಗಲಿ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯಲ್ಲಿ KVK ಆಗಲಿ, ARS ಇಂದ ಅಥವಾ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ, ಯಾರು ಮಾಡೆಲ್ ಫಾರ್ಮರ್ ಇದ್ದಾರೆ, ಆ ಫಾರ್ಮರನ್ನು ಕರೆಸಿ ತಮಗೆ ಹೆಚ್ಚಿನ ಮಾಹಿತಿ ನಾವು ತಾಂತ್ರಿಕ ಮಾಹಿತಿ ಕೊಡ್ತೇವೆ. ಇದ್ರ ಜೊತೆನೆ ಯಾವುದಾದ್ರೂ ಕ್ಷೇತ್ರದಲ್ಲಿ ತಮಗೆ ಯಾವುದಾದ್ರು ಸಮಸ್ಯೆ ಇತ್ತು, ಪರ್ಟಿಕ್ಯುಲರ್ ಸಮಸ್ಯೆ ಇತ್ತು, ಯಾವುದೇ ಪೆಸ್ಟೆಂಟ್ ಡಿಸೀಸ್ ಅಂದ್ರೆ ನಮ್ಮ ರೈತ ಸಂಪರ್ಕ ಕೃಷಿ ಅಧಿಕಾರಿ ತಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿ ನಮ್ದು ಏನೇನದು ಅಗ್ರಿಕಲ್ಚರ್ ಸಮಸ್ಯೆ ಅದ್ರ ಬಗ್ಗೆ ಬಗೆಹರಿಸ್ತಾರೆ. ಹಾಗಾಗಿ ತಾವೆಲ್ಲರೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ರೈತ ಸಂಘದಲ್ಲಿ ಕೃಷಿ ಅಧಿಕಾರಿಗಳು ಲಭ್ಯ ಇರ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಅಂಬರೀಶ್ ಅಂತ ಇದ್ದಾರೆ. ನೀವು ಅವ್ರಿಗೆ ಫೋನ್ ಮುಖಾಂತರ ಚರ್ಚಿಸ್ಬೋದು ಅಥವಾ ರೈತ ಸಂಘದ ಭೇಟಿ ನೀಡಿ ಏನು ಕೃಷಿ ಇಲಾಖೆಯಿಂದ ಯೋಜನೆಗಳಿದ್ದಾವೆ, ತಾಂತ್ರಿಕ ಮಾಹಿತಿ ಮತ್ತು ರಿಯಾಯಿತಿ ಯಾವುದೇ ಪರಿಕರದ ಪೂರ್ಣ ಪ್ರಮಾಣದ ಸೌಲಭ್ಯ ಪಡಿಬೇಕು, ರೈತರಿಗೆ ಜಾಗೃತಿ ಮೂಡಿಸಬೇಕು, ರೈತರು ಹೆಚ್ಚಿನ ಒಂದು ಸರ್ಕಾರಿ ಸೌಲಭ್ಯ ಪಡಬೇಕಂತ ನಮ್ಮ ಮಾಜಿ ಸಚಿವರು ಹಾಗೂ ಜನಪ್ರಿಯ ಶಾಸಕರ ಒಂದು ಆಶೆ ಇದೆ. ಅದೇ ರೀತಿ ಪ್ರತಿ ಗ್ರಾಮ ಸಂಚಾರದಲ್ಲೂ ನಾವು ಇಲಾಖೆ ಯೋಜನೆ ಬಗ್ಗೆ ರೈತರಿಗೆ ಮಾಹಿತಿ ಕೊಡ್ತಿದ್ದೆವು. ಹಾಗಾಗಿ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಕೃಷಿ ರೈತ ಸಂಪರ್ಕ ಅಧಿಕಾರಿ ಭೇಟಿಯಾಗಿರಿ ಅಥವಾ ನನ್ನ ನೇರವಾಗಿ ಭೇಟಿಯಾದರೂ ನಾವು ಹೆಚ್ಚಿನ ಮಾಹಿತಿ ಮತ್ತು ಎಲ್ಲ
ಸರ್ಕಾರ ಸೌಲಭ್ಯ ಮುಟ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಹಾಗೂ ರಾಜ್ಯ ಸರ್ಕಾರ ಸೇರಿಬಿಟ್ಟು ಏನದ ಹೊಸ ಸ್ಕೀಮ್ ತಂದಿದೆ. ರೈತರಿಗೆ ಏನದ ಸೋಲಾರ್ ಪಂಪ್ ಸೆಟ್ ಅಳವಡಿಸ್ಕೊಳ್ಳೋಕೆ ಏನದ PM ಕುಸುಮ್ ಅಂತಂದು ಒಂದು ಯೋಜನಾ ತಂದಿದೆ. ಈ ಯೋಜನೆಯಲ್ಲಿ ಏನದ 80% ಏನದ ಸಬ್ಸಿಡಿ ಕೊಡ್ತದೆ. ರೈತರು ಕೇವಲ 20% ಕಟ್ಟಬೇಕು. ಆನ್ಲೈನ್ ರಿಜಿಸ್ಟ್ರೇಷನ್ ಏನದ ಸ್ಟಾರ್ಟ್ ಆಗ್ತದೆ ಇನ್ನೊಂದು ವಾರದಲ್ಲಿ. ಇದ್ರದ್ದು ಏನು ಭಾಳ ಒಂದು ಪ್ರಮುಖ ಅಡ್ವಾಂಟೇಜ್ ಅಂದರೆ ಏನದ, ಇದು ಸೂರ್ಯ ಶಕ್ತಿ ಮೇಲೆ ಏನದ ನಿಮ್ದು ಏನದ ಕೆಲಸ ಮಾಡ್ತದೆ. ಬೆಳಗ್ಗೆ 8 ಗಂಟೆಗೆ ಏನದ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ದು ಏನದ ಪಂಪ್ ಸೆಟ್ ನೀರು ಸಾಯಂಕಾಲ 6 ಗಂಟೆವರೆಗೆ ಏನದ ಸಖತ್ತಾಗಿ ಏನದ ನೀರು ಏನದ ನಿಮ್ಮ ಹೊರಗೆ ಬರ್ತದೆ. ನೀವು ಅದರಲ್ಲಿಂದ ಬೆಳೆ ಬೆಳೆಸ್ಬೋದು, ತುಂಬ ಚೆನ್ನಾಗಿ ಏನದ ಇದು ಮಾಡ್ಕೊಳ್ಬೋದು. ಮತ್ತು ಈಗ ಸದ್ಯ ಅಂತೂ ಏನದ ನಮ್ಮ ಕಡೆ ಏನದ ಕನೆಕ್ಷನ್ಸ್ ಎಲ್ಲ ಹೊಸ ಕನೆಕ್ಷನ್ಸ್ ಎಲ್ಲ ಬಂದ್ ಮಾಡಿದ್ದಾರೆ. ಹಾಗಾಗಿ ಸೋಲಾರ್ ತಾವು ಜಾಸ್ತಿ ಜನ ರಿಜಿಸ್ಟ್ರೇಷನ್ ಮಾಡಿ ಈ ಒಂದು ಯೋಜನೆದ ಸದುಪಯೋಗ ತಗೊಳ್ರು ಅಂತ ನಾನು ಒಂದು ಕೋರಿಕೆ ಮಾಡ್ತೀನಿ. ಹಾಗೆ ಏನದ ಧನ್ಯವಾದಗಳು ತಮಗೆ. ಔರಾದ್ ವಿಧಾನಸಭಾ ಕ್ಷೇತ್ರ ಮಹಾಜನತ ಅವರು 2008ನಲ್ಲಿ ಸೇವಕನಾಗಿ ಆಶೀರ್ವಾದ ಮಾಡಿದ್ರು. 2009ಇಂದ ನಾನು ಗ್ರಾಮ ಸಂಚಾರ್ ಪ್ರಾರಂಭ ಮಾಡಿದ್ದೀನಿ. ಇವತ್ತು 2025 ಇದೆ. 16 ವರ್ಷ ನಿರಂತರ ನಾವು ಬರಬೇಕು, ಆಮೇಲೆ ಇಲ್ಲಿ ಅಡ್ಮಿಷನ್ ಜಾಸ್ತಿ ಆಗಬೇಕು, ಎಲ್ಲ ನಾವು ಮಾಡ್ತಾಯಿದ್ದೀವಿ. ತಾವೇ ನೋಡ್ತಾ ಇದ್ದೀರಿ, ನಾನು 2 ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಊರಿನಲ್ಲಿ ಎಲ್ಲ ಸಾವಿರಾರು ಜನ ಸೇರ್ತಾ ಇದ್ದಾರೆ. ಅವರು ರೇಷನ್ ಕಾರ್ಡ್ ಬಗ್ಗೆ ಕೇಳ್ತಾ ಇದ್ದಾರೆ, ಆನ್ ದಿ ಸ್ಪಾಟ್ ಸಾಲ್ವ್ ಮಾಡ್ತಾ ಇದ್ದೀನಿ. ಅವರು ಮಾಷನ್ ಬಗ್ಗೆ ಕೇಳ್ತಾ ಇದ್ದಾರೆ, ವಿಧವಾ ವೇತನ್, ಅಂಗವಿಕಲನ್, ಆಮೇಲೆ ಬೇರೆ ಬೇರೆ ಎಲ್ಲ ಆನ್ ದ ಸ್ಪಾಟ್ ಮಾಡ್ತಾಯಿದ್ದೀನಿ. ಅವರು ಫೋರ್ಡ್ ಇದೆ, ಸರ್ವೇಗೆ ಮಾಡ್ತಾಯಿದ್ದೀನಿ. ಸರ್ಕಾರ ಈಗೂತ್ ಮಾಡ್ತಾಯಿದ್ದಾರೆ. ನಾನು 2009 ಮಾಡ್ತಾಯಿದ್ದೀನಿ. ಸರ್ಕಾರ ಕಡೆ 5 ಗ್ಯಾರಂಟಿ ಇನ್ನು ಎಲ್ಲ ದುಡ್ಡು ಹೋಗಿದೆ. ನಿನ್ನೆ 2 TV ನೋಡಿದ್ದೀನಿ. ಒಂದು TV ಹೇಳಿದ್ರು, ರಾಜ್ಯದ ಡೆಪ್ಟಿ CM ಉಪಮುಖ್ಯಮಂತ್ರಿ ಅವ್ರು ಏನು ಹೇಳ್ತಾಯಿದ್ರು, ಗ್ಯಾರಂಟಿ ಎಲ್ಲಿ ನಿಲ್ಲಿಸಬೇಕು ಆಗತ್ತೆ, ನಮ್ಮ ದುಡ್ಡು ಸಾಕಾಗ್ತಾ ಇಲ್ಲ. ಆಮೇಲೆ ನಾನು ಬೇರೆ IPS ಜೊತೆ ಮಾತಾಡಿದ್ದೀನಿ, ಎಲ್ಲ ದಿವಾಳ ಆಗಿದೆ. ಕರ್ನಾಟಕದಲ್ಲಿ ದುಡ್ಡಿಲ್ಲ, ಸ್ಯಾಲರಿ ಆಗ್ತಾಯಿಲ್ಲ, ಸರ್ಕಾರ ಏನು ಕೆಲಸ ಮಾಡ್ತಾಯಿಲ್ಲ. ತಾವು ನೋಡಿದಿರಿ, ಏನು ಮೈಕ್ರೋ ಫೈನಾನ್ಸ್ ನೋಡಿದಿರಿ, ಬೇರೆ ಬೇರೆ ಭಾಳ ಅವ. ನಾಳೆ ನಾವು ಪ್ರೆಸಿಡೆಂಟ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಮ್ಮದು ಗುರಿ ಅಷ್ಟೇ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಊರಿನಲ್ಲಿ ಸರ್ವಾಗಿ ಅಭಿವೃದ್ಧಿ ಆಗಬೇಕು, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಸ್ಕೀಮ್ ಸಿಗಬೇಕು, ನಮ್ಮ ಗುರಿ ಇದೆ. ಪ್ರತಿ ಊರಿನಲ್ಲಿ ವಿಸಿಟ್ ಮಾಡ್ತಾಯಿದ್ದೀನಿ. ಏನೇನು ಸಾಧ್ಯ ಇದ್ದರೆ ಬೋರ್ ಮಾಡಬೇಕು, ಓಪನ್ ಮಾಡಬೇಕು ಮಾಡ್ತಾಯಿದ್ದೀನಿ. ಬಟ್ ನಾವು ಪೂರ್ತಿ ಈಗೋದಿಲ್ಲ. ನಮ್ಮದು ಔರಾದ್ನಲ್ಲಿ ಕಮಲನಗರಲ್ಲಿ ಹಿಂದೆಯಿಂದ ಪಾತ್ರೆ ಕೆಳಗವ. ನಮ್ಮದು ಈ ವರ್ಷ ಕೂಡ ಮಳೆ ಕಡಿಮೆ ಆಗಿದೆ, ಜಾಸ್ತಿ ಆಗಿಲ್ಲ. ಅದಕ್ಕಾಗಿ ಕೊರತೆ ಇದೆ, ಬಟ್ ನಾವು ಸರಿಪಡಿಸ್ತಾ ಇದ್ದೀನಿ. ಪ್ರತಿ ಊರಿಗೆ ಚಿಂತೆ ಮಾಡಿ ಜೋಡುತ್ತಿಲ್ಲ, ನಾವು ಇದ್ದೀನಿ, ನಾವೆಲ್ಲ ಪೂರೈಕೆ ಮಾಡ್ತೀವಿ. 250 ಕೋಟಿ 250 ಕೋಟಿ ಜೆ ಮಂಜೂರು ಮಾಡಿದ್ದೀನಿ. ಬಟ್ಟು ಥೋಡಾ ಕೆಲಸ ಸರಿಯಾಗಿಲ್ಲ, ಸರಿಪಡಿಸ್ತಾ ಇದ್ದೀನಿ. ನಾನು ಹೆಚ್ಚಿಗೆ ಮಾಡ್ಲಿಕ್ಕೆ ಅಪ್ರೂವಲ್ ಕಳಿಸ್ತಾ ಇದ್ದೀನಿ. ಎಲ್ಲ ನಿನ್ನೆ ಈ CO ಜೊತೆ ಮಾತಾಡಿದ್ದೀನಿ, ಮಂತ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಸರಿಪಡಿಸ್ತಾ ಇದ್ದೀನಿ. ನಾವು ನಮ್ಮ ಸರ್ಕಾರ ಟೈಮ್ನಲ್ಲಿ, ನಾವು ಮಂತ್ರಿ ಟೈಮ್ನಲ್ಲಿ 250 ಕೋಟಿ ಮಂಜೂರು ಮಾಡಿದ್ದೀನಿ. 276 ಕೆಲಸ ಇದೆ, ಬಟ್ 40 ಕೆಲಸ ಸರಿಯಾಗಿದೆ, ಬಾಕಿ ಸರಿಯಾಗಿಲ್ಲ. ಬಟ್ ಎಲ್ಲ ನಾನು ಬೀಲ್ ಮಾಡೋಕ್ಕೆ ಹೇಳಿಲ್ಲ, ಎಲ್ಲ ನಾನು ಪದೇ ಮಾಡ್ತಾಯಿದ್ದೀನಿ. ಆಮೇಲೆ ಊರಿಗೆ ಹೋಗ್ತಾ ಇದ್ದೀನಿ, ಅಧಿಕಾರಿಗೆ ಬಿಸಿ ಮುಟ್ತಾ ಇದ್ದೀನಿ. ಆಮೇಲೆ CA ಜೊತೆ ಮಾತಾಡ್ತೀನಿ, HOD ಇಂಜಿನಿಯರ್ಗೆ ವಿಸಿಟ್ ಮಾಡ್ಯಾರ. ನಾನು ಬಿಡಲ್ಲ, ಯಾವ ಕಾರಣಕ್ಕೆ ಬಿಡಲ್ಲ, ವೃತ್ತಿ ಮಾಡ್ತೀವಿ. ಸರ್, ಈಗ ಬೀದರ್ ನಗರ